ಏನ್ ಅನಿಸ್ತಾ ಇದೆ ನಾವು ಬಹಳ ಒಳ್ಳೇದು ಹಿಂಗ್ ಮಾಡೋದು. ಈಗ ಪಬ್ಲಿಕ್ ನಾಲ್ಕು ಜನಕ್ಕೆ ಗೊತ್ತಾಗುತ್ತೆ, 4 ಜನಕ್ಕೆ ಎಚ್ಚರಿಕೆ ಕೊಟ್ಟಂಗ ಆಗುತ್ತೆ. ಅದೇ ಸರ್, ಈ ತರ ಮಾಡೋದ್ರಿಂದ ಏನಾದ್ರು ಉಪಯೋಗ ಆಗ್ಬೋದಾ ಸರ್? ಉಪಯೋಗ ಅಂದ್ರೆ ಬಹಳ ಉಪಯೋಗ ಆಗುತ್ತೆ, ಒಬ್ರು ಜೀವ ಬದುಕಿಸಬಹುದಲ್ಲ. ತುಂಬಾ ಥ್ಯಾಂಕ್ಸ್. ನಮ್ದು ಸ್ಪೋರ್ಟ್ಸ್ ಡೇ ಹಬ್ಬ ಅಂತ ಫೇಸ್ಬುಕ್ ನಲ್ಲಿ ಇನ್ಸ್ಟಾಗ್ರಾಮ್ ನಲ್ಲಿ ಬಂದ್ರೆ ಸ್ವಲ್ಪ ನೋಡ್ರಿ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿಯ ಇಮ್ತಿಯಾಜ್ ಕರಾಟೆ ಕೋಚ್ DVG. ಇವತ್ತಿನ ವಿಡಿಯೋ ನೀವು ನೋಡ್ಬಿಟ್ರೆ ಸೂಪರ್ ಇದೆ, ಬಹಳ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಇದೆ. 2 ಕಡೆ ಪ್ರೋಗ್ರಾಮ್ ನಡೆಸಿದೀವಿ. ವಿಶ್ವೇಶ್ವರಯ್ಯ ಪಾರ್ಕ್ ನಲ್ಲಿ ಒಂದು, ಗಂಗೂಬಾಯಿ ಹಾನಗಲ್ ರವರ ಉದ್ಯಾನವನದಲ್ಲಿ ಒಂದು, 2 ಪ್ರೋಗ್ರಾಮ್ ನಡೆಸಿದೀವಿ. ಏನ್ ವಿಷಯ ಅಂದ್ರೆ ನೋಡ್ರಿ, ಇವತ್ತಿನ ಮೀಡಿಯಾದಲ್ಲೆಲ್ಲ ನೋಡ್ತಿದ್ದೀರಾ, ಹಾರ್ಟ್ ಅಟ್ಯಾಕ್ ಬಂದು ಎಲ್ಲ ಅಲ್ಲಿ ಇಲ್ಲಿ ಬೀಳ್ತಿದಾರಂತ ಮೀಡಿಯಾದಲ್ಲಿ ಫುಲ್ ಪಬ್ಲಿಸಿಟಿ ಆಗ್ಬಿಟ್ಟಿದೆ. ಆದ್ರೆ ಕೆಲವೊಂದು ಪಬ್ಲಿಕ್ ನಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಹಾರ್ಟ್ ಅಟ್ಯಾಕ್ ಬಂದು ಬಹಳ ಜನ ಬೀಳ್ತಿದ್ದಾರೆ, ಸಾಯ್ತಿದ್ದಾರೆ. ಇಮಿಡಿಯೇಟ್ಲಿ ರೆಸ್ಪಾನ್ಸ್ ಮಾಡಿದ್ರೆ ಅವರು ಒಂದ್ 5-10 ನಿಮಿಷದಲ್ಲಿ ಜೀವ ಉಳಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಆ 5 ನಿಮಿಷದಲ್ಲಿ ಜನ ಯಾವ ತರ ಬಂದು ರೆಸ್ಪಾನ್ಸ್ ಮಾಡ್ತಾರೆ ಕೆಳಗೆ ಬಿದ್ದ ತಕ್ಷಣ, ಅದನ್ನೆಲ್ಲ ನಾನು ನಿಮಗೆ ಡೈರೆಕ್ಟ್ ವಿಡಿಯೋಗಳು ತೆಗ್ದು ಈ ನಮ್ಮ ಯೂಟ್ಯೂಬ್ ಮುಖಾಂತರ, ಈ ಫೇಸ್ಬುಕ್ ಮುಖಾಂತರ ನಾವು ತೋರಿಸ್ತಿದೀವಿ. ನಿಮಗೆ ಪಕ್ಕ 100% ಗ್ಯಾರಂಟಿ ಇಷ್ಟ ಆಗುತ್ತೆ. ನಾವು ಮಾಡ್ತಿರೋದು ಸೋಷಿಯಲ್ ವರ್ಕ್, ಜನಗಳಿಗೆ ಒಳ್ಳೇದಾಗ್ಲಿ, ಒಂದು ಏನದು ಇನ್ಫಾರ್ಮೇಶನ್ ಕೊಡ್ತಿದೀವಿ. ಯಾವುದೇ ತರದಲ್ಲಿ ಅವರು ಒಂದು ಪ್ರಾಬ್ಲಮ್ ನಲ್ಲಿದ್ರೆ ಜನ ಎಲ್ಲ ಬಂದು ರೆಸ್ಪಾನ್ಸ್ ಮಾಡಿದ್ರೆ 5 ನಿಮಿಷದಲ್ಲಿ ಅವ್ರದ್ದು ಜೀವ ಉಳಿಸ್ಬೋದು. ಕೆಲವ್ರು ಆಟೋ ಕರೀರಿ ಅಂತಾರೆ, ಕೆಲವ್ರು ನೀರ್ ಹಾಕ್ತಾರೆ, ಕೆಲವ್ರು ಎಬರಿಸ್ತಾರೆ. ಇದು ಬಹಳ ಇಷ್ಟ ಆಯ್ತು. ನೋಡ್ರಿ, ನಾವು ವಿಡಿಯೋ ಎಲ್ಲ ಕಳಿಸ್ತಿದೀವಿ, ಕ್ಲೀನ್ ಆಗಿ ನೋಡ್ರಿ, ನಮಗೆ ಸಪೋರ್ಟ್ ಮಾಡ್ರಿ. ನಮ್ಮ ಸ್ಪೋರ್ಟ್ಸ್ ಡೇ ಹಬ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಆಲ್ಮೋಸ್ಟ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಫಾಲೋ ಮಾಡ್ರಿ. ಆಮೇಲೆ ಶೇರ್ ಮಾತ್ರ ಮಾಡೋದು ಮರಿಬೇಡ್ರಿ, ಯಾಕಂದ್ರೆ ನಾವೆಲ್ಲ ಕಷ್ಟಪಟ್ಟು ಮಾಡ್ತಿದೀವಿ. ದಯವಿಟ್ಟು ಸಪೋರ್ಟ್ ಮಾಡ್ರಿ, ಎಲ್ಲರಿಗೂ ರಿಕ್ವೆಸ್ಟ್. ಓಕೆ, ಥ್ಯಾಂಕ್ ಯು, ನಮಸ್ತೆ. ಇಲ್ಲೇ ಮಾಡೋಣ, ಆ ಸ್ಪಾಟಿಗೆ ಕಿರ್ಚಿದ್ರು ಅವರು ಬರ್ತಾರೆ. ಸಮಾಧಾನ ಸರ್, ಏನಾಗ್ತೈತಿ ಸರ್? ಏನಾಗ್ತೈತಿ ಸರ್? ಏನಾಗ್ತೈತಿ? ಹೋಗೋಣ. ಸರ್, ಆಸ್ಪತ್ರೆಗೆ ಹೋಗೋಣ. ಥ್ಯಾಂಕ್ ಯು ವೆರಿ ಮಚ್ ಸರ್. ಇಲ್ಲ, ನಾವು ಆಕ್ಚುಲಿ ಇದು ಸರ್ವೆ ಮಾಡ್ತಿದೀವಿ. ಪ್ರತಿ ಒಂದು ಪ್ಲೇಸ್ ನಲ್ಲಿ ಈ ತರ ನಾವು ಆಕ್ಚುಲಿ ಕರಾಟೆ ಕೋಚ್, ನಾವು ಸ್ಪೋರ್ಟ್ಸ್ ಡೇ ಹಬ್ಬಿಂದ ನಾವು ಈ ತರ ಸರ್ವೆ ಮಾಡ್ತಿದೀವಿ. ಯಾರು ಎಲ್ಲಿ ಯಾವ ತರ ಬಿದ್ದಾಗ ಜನ ಯಾವ ತರ ರೆಸ್ಪಾನ್ಸ್ ಮಾಡ್ತಾರೆ ಅನ್ನೋದು ಬಹಳ ಇದ್ ಮಾಡ್ತಿದೀವಿ. ನೀವು ಬಂದಿದ್ಕೆ ಬಹಳ ಖುಷಿ ಆಯ್ತು ಸರ್. ಇಲ್ಲ ಸರ್, ಅದೇ ಈಗ ಇಂಪಾರ್ಟೆಂಟ್ ಇರೋದು ಸರ್. ಈಗ ಅದೇ ಇಂಪಾರ್ಟೆಂಟ್ ಇರೋದು ಈಗ ಸರಿ. ನೋಡ್ರಿ ಸರ್, ಹಂಗಾಗಿ ನಾವು ಈಗ ನೋಡ್ರಿ ಸರ್, ನೀವು ಯಾಕೆ ಬಂದ್ರಿ? ಗಾಬರಿ ಆಗಿತ್ತಾನೆ ಬಂದಿದ್ವಿ. ಈಗ ಬಿಡು ಏನೋ ಅಂತೇಳಿ ದೂರ ಹೋದ್ರೆ ಅವ್ರಿಗೆ 5 ನಿಮಿಷ ಜೀವ ಉಳಿಯೋ ಚಾನ್ಸಸ್ ಇರ್ತದೆ, ಹೌದಲ್ಲ ಸರ್? ಹೇಗ ಅನಿಸ್ತಾರ ನಾವು ಇದು ಮಾಡಿದ್ದು?
ನಿಮ್ಗೆ ಏನ್ ಅನಿಸ್ತಾ ಇದೆ ನಾವ್ ಬಹಳ ಮಾಡಿದ್ರೆ ಒಳ್ಳೇದು ಹಿಂಗ್ ಮಾಡೋದು. ಈಗ ಪಬ್ಲಿಕ್ 4 ಜನಕ್ಕೆ ಗೊತ್ತಾಗುತ್ತೆ. ಗೊತ್ತಾಗಲಿ, 4 ಜನಕ್ಕೆ ಹಾ ಎಚ್ಚರಿಕೆ ಕೊಟ್ಟಂಗ ಆಗತ್ತೆ. ಅದೇ ಸರ್ ಜಾಗೃತಿ ಏನ್ ಮಾಡ್ಬೇಕು, ಏನಾಯ್ತು, ಏನು ಯಾರ ಆಗ್ಲಿ ಸಂಬಂಧಿಕರೇ ಅಂತ ಅಲ್ಲ, ಎಸ್ ಸರ್ ಅದೇ ಸರ್ ಎಲ್ಲರೂ ನಮ್ಮರೇ. ಮಾನವೀಯತೆ ಅಷ್ಟೇ. ಸರ್ ನಿಮ್ಗೆ ಏನ್ ಅನ್ಸ್ತಾ ಮಾನವೀಯತೆಯಿಂದ ನಾವು ಒಳ್ಳೇದ್ ಮಾಡ್ಲೇಬೇಕು. ಹೌದಲ್ಲ ಸರ್ ಈ ತರ ಮಾಡೋದ್ರಿಂದ ಏನಾದ್ರು ಉಪಯೋಗ ಆಗ್ಬೋದಾ ಸರ್ ಉಪಯೋಗ ಅಂದ್ರೆ ಬಹಳ ಉಪಯೋಗ ಆಗುತ್ತೆ, ಒಬ್ರು ಜೀವ ಬದುಕಿಸ್ಬೋದಲ್ಲ. 5 ನಿಮಿಷದಲ್ಲಿ ಬಂದು ಅವರು ರೆಸ್ಪಾನ್ಸ್ ಮಾಡ್ಬಿಟ್ರೆ ನೋಡ್ರಿ ಆಟೋ ಅಂತ ಇಮಿಡಿಯೇಟ್ಲಿ ಹಾಸ್ಪಿಟ್ಲ್ ಕರ್ಕೊಂಡು ಹೋದ್ರೆ ಅವ್ರದ್ದು ಜೀವ ಉಳಿಯೋ ಚಾನ್ಸಸ್ ಇರುತ್ತೆ. ಅದೇ ಇಂಪಾರ್ಟೆಂಟ್ ಸರ್. ಸರ್ ನಿಮ್ಗೆ ಏನ್ ಅನ್ಸ್ತಾ ನನಗಂತೂ ಇದು ಮಾನವೀಯತೆ ವಿಚಾರದಲ್ಲಿ ಯಾರಲ್ಲಿ ಏನ್ ತೊಂದ್ರೆ ಅಂತ ಜಲ್ದಿ ಸೇರ್ಕೊಂಡು ಏನೋ ಒಂದು ಹೆಲ್ಪ್ ಆ ಟೈಮಿಗೆ ಅದೇ ಸರ್ ಕರೆಕ್ಟ್ ಒಳ್ಳೇದಾಗ್ಲಿಬಿಟ್ಟು. ತುಂಬಾ ಥ್ಯಾಂಕ್ಸ್ ಸರ್. ತುಂಬಾ ಥ್ಯಾಂಕ್ಸ್ ಸರ್. ನಮ್ದು ಸ್ಪೋರ್ಟ್ಸ್ ಹಬ್ ಅಂತ ಫೇಸ್ಬುಕ್ ನಲ್ಲಿ ಇನ್ಸ್ಟಾಗ್ರಾಮ್ ನಲ್ಲಿ ಬಂದ್ರೆ ಸ್ವಲ್ಪ ನೋಡ್ರಿ, ನೀವು ಸಪೋರ್ಟ್ ಮಾಡ್ರಿ. ಈಗ ಆಲ್ಮೋಸ್ಟ್ ಅಲ್ಲಿ ವಿಶ್ವೇಶ್ವರ ಪಾರ್ಕ್ ನಾಗ ಒಂದ್ ಪ್ರೋಗ್ರಾಮ್ ನಡ್ಸ್ ಬಂದಿತ್ತು. ಈಗ ನೋಡ್ದೆ ನಾನು ವಿಶ್ವೇಶ್ವರ ಪಾರ್ಕ್ ಹತ್ರ ನಿಂತ್ಕೊಂಡಿದ್ರಿ. ಹೌದಾ ಸರ್? ಅಲ್ಲಿ ಮುಗಿಸಿ ಈಗ ಬಂದಿದ್ದು. ಈಗ ಇಮ್ತಿಯಾಜ್ ಅಂತ ಯಾವ ನಮ್ದಿದೆ ದಾವಣಗೆರೆಯಲ್ಲಿ. ನಮ್ದು ಅಮೃತಮ್ಮ ಸ್ಕೂಲ್ ಹತ್ರ ಕರಾಟೆ ಕ್ಲಾಸ್ ಇದೆ. ಅಲ್ಲಿ ಅದು ಮುಗಿಸ್ಕೊಂಡು ಇದು ಏನ್ ಮಾಡ್ತೀವಿ, ಸೋಷಿಯಲ್ ವರ್ಕ್ ಮಾಡ್ತೀವಿ. ಇವರೆಲ್ಲ ನಮ್ ಸ್ಟೂಡೆಂಟ್ಸ್ ಇವರೆಲ್ಲ. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ವಿಶ್ ಮಾಡ್ರಪ್ಪ. ಥ್ಯಾಂಕ್ ಯು ಸರ್. ಸರ್, ಇವಳು ಮತ್ತೆ ಪ್ರತೀಕ್ಷೆ ಮಾಡ್ತಾರೆ. ಹೋಗ್ತಾರ